ಬೆಂಗಳೂರಿನಲ್ಲಿ ಭೀಕರ ಆಕ್ಸಿಡೆಂಟ್ ನಡೆದು ಹೋಗಿದೆ. ಟೆಂಪೋ ಗುದ್ದಿದ ರಭಸಕ್ಕೆ 2 ತುಂಡಾಗಿ ಬಿದ್ದಿದೆ ಟೆಂಪೋ. ಆಕ್ಸಿಡೆಂಟ್ನ ಭಯಾನಕ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಡಿಕ್ಕಿಯ ರಭಸ ಎಷ್ಟರ ಮಟ್ಟಿಗಿತ್ತು ಅಂದರೆ ಒಂದು ಟೆಂಪೋ ಇಬ್ಬಾಗ ಆಗೋ ಮಟ್ಟಿಗೆ. ಬೆಂಗಳೂರಿನಲ್ಲಿ ಒಂದು ಭಯಾನಕ ಆಕ್ಸಿಡೆಂಟ್ ನಡೆದು ಹೋಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು 2 ಪೀಸ್ ಆಗಿದೆ ಟೆಂಪೋ ಅನ್ನೋದರ ಡೀಟೇಲ್ಸ್ ಇದು. ತುಂಡಾಗಿ ಬ್ರಿಡ್ಜ್ನಿಂದ ಕೆಳಗೆ ಬಿದ್ದಿದೆ ಟೆಂಪೋ ಕ್ಯಾಬಿನ್. 2 ತುಂಡಾಗಿ ಜ್ಞಾನ ಭಾರತಿ ರಿಂಗ್ ರಸ್ತೆಯ ರಾಮಚಂದ್ರ ಬ್ರಿಡ್ಜ್ ಬಳಿ ನಡೆದಂತಹ ಘಟನೆ ಇದು. ಜುಲೈ 5ರಂದು ಮಧ್ಯಾಹ್ನ ನಡೆದಿರುವಂತಹ ಅಪಘಾತ ಅಂದ್ರೆ ನಿನ್ನೆ ಮಧ್ಯಾಹ್ನ ರಿಂಗ್ ರಸ್ತೆಯಲ್ಲೇ ಟೆಂಪೋನಲ್ಲಿ 3 ಅದರಲ್ಲಿ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇದ್ದಕ್ಕಿದ್ದಂತೆ ಟೆಂಪೋ ಬಲಭಾಗಕ್ಕೆ ಡಿವೈಡರ್ಗೆ ಬಂದು ಡಿಕ್ಕಿ ಹೊಡೆಯುತ್ತೆ. ಡ್ರೈವರ್ ಸೀಟ್ನಿಂದ ನೇತಾಡಿ ಕೆಳಗೆ ಬಿದ್ದಿದ್ದಾರೆ ಚಾಲಕ. 35 ವರ್ಷದ ಚಾಲಕ ರಾಘವೇಂದ್ರ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಲೀಂ ಮತ್ತು ಫಯಾಜ್ ಅದರಲ್ಲೇ ಇದ್ರು ಟೆಂಪೋದಲ್ಲಿ. ಇಬ್ರು ಕೂಡ ಗಾಯಗೊಂಡಿದ್ದಾರೆ. 3ರನ್ನ ಕೂಡ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜ್ಞಾನ ಭಾರತಿ ಸಂಚಾರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಆಗಿರುವ ಭಯಾನಕ ಆಕ್ಸಿಡೆಂಟ್ ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಟೆಂಪೋ ಬರ್ತಾ ಇದ್ದಂತಹ ಟೆಂಪೋ ಇದ್ದಕ್ಕಿದ್ದಂತೆ ಸೈಡಿಗೆ ಟರ್ನ್ ಆಗುತ್ತೆ. ಅಲ್ಲಿದ್ದಂತಹ ಡಿವೈಡರ್ಗೆ ಗುದ್ದಿ ಕಂಪ್ಲೀಟ್ ಆಗಿ ಟೆಂಪೋ ಬೀಳುತ್ತೆ. ಆ ಟೆಂಪೋದ ಮುಂಭಾಗ ತುಂಡಾಗಿ ಕೆಳಗೆ ಬಿದ್ದಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ಸಹಜವಾಗಿ ಎದೆ ಜಲ್ಲನಿಸೋ ದೃಶ್ಯ. ಕಾರಣ ಆ ಟೆಂಪೋದ ಮುಂಭಾಗ ಈ ರೀತಿ ತುಂಡಾಗಿ ಕೆಳಗೆ ಬಿದ್ದಾಗ ಆ ಚಾಲಕನ ಪರಿಸ್ಥಿತಿ ಹೇಗಾಗಿರಬಾರ್ದು. ಈ ದೃಶ್ಯಗಳನ್ನು ನೋಡಿದಾಗ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆಗಳು ಕಾಡುತ್ತೆ. ಚಾಲಕ ಸದ್ಯ ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ ಆ ಡಿಕ್ಕಿ ಹೊಡೆದು ಬಿದ್ದಿರುವಂತಹ ಫೋರ್ಸ್ಗೆ. ಹಾಗಾಗಿ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೊತೆಗೆ ಇನ್ನೂ 2 ಕೂಡ ಅದರಲ್ಲಿ ಇದ್ರು ಅಂತ. ಆ 2 ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗ 3ರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆದರೆ ನಡು ರಸ್ತೆಯಲ್ಲಿ ಹೋಗಬೇಕಾದಂತಹ ಗಾಡಿ ಇದ್ದಕ್ಕಿದ್ದಂತೆ ಸೈಡಿಗೆ ತಗೊಂಡು ಡಿವೈಡರ್ಗೆ ಡಿಕ್ಕಿ ಹೊಡೆದು ಈ ರೀತಿ ರಭಸವಾಗಿ ಕೆಳಗೆ ಬಿದ್ದಿದ್ದು ಯಾಕೆ? ಚಾಲಕನ ನಿರ್ಲಕ್ಷ್ಯನ ಅಥವಾ ಕಂಟ್ರೋಲ್ ಮಾಡೋಕ್ಕಾಗಲಿಲ್ವಾ ವಾಹನವನ್ನ? ಏನಾದರೂ ಸಮಸ್ಯೆಗಳಾಗಿತ್ತಾ? ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಟೆಂಪೋ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೇ ಸೈಡಿಗೆ ಟರ್ನ್ ಆಗೋದು, ಆ ನಂತರ ರಭಸವಾಗಿ ಡಿಕ್ಕಿ ಹೊಡೆದು ಆ ಡಿವೈಡರ್ಗೆ ಕೆಳಗೆ ಬೀಳ್ತಾ ಇರುವಂತಹ ಭಯಾನಕ ದೃಶ್ಯ. ಯಾಕೆ ವಾಹನ ಇದ್ದಕ್ಕಿದ್ದಂತೆ ಸೈಡಿಗೆ ಬಂತು, ಡಿವೈಡರ್ಗೆ ಡಿಕ್ಕಿ ಹೊಡೆದು ಚಾಲಕನ ನಿಯಂತ್ರಣ ತಪ್ಪಿತ್ತ ವಾಹನ ಅಥವಾ ಚಾಲಕನ ನಿರ್ಲಕ್ಷ್ಯ ಅದಕ್ಕೆ ಕಾರಣ ಆಗೋಯ್ತಾ? ಎಕ್ಸಾಕ್ಟ್ಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಡಿಕ್ಕಿ ಹೊಡೆದಿರುವಂತಹ ರಭಸಕ್ಕೆ ಆ ಟೆಂಪೋ 2 ತುಂಡಾಗುತ್ತೆ. ಮುಂಭಾಗ ಕಂಪ್ಲೀಟ್ ತುಂಡಾಗಿ ಕೆಳಗೆ ಬಿದ್ದಿರುವ ದೃಶ್ಯವನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಆ ಟೆಂಪೋ ಮುಂಭಾಗ ಆ ರೀತಿ ಕಳಚಿ ಬೀಳುವಂಥ ಸಂದರ್ಭದಲ್ಲೇ ಚಾಲಕ ಅದರಲ್ಲಿ ಇದ್ರು ಅಂತ. ಹಾಗಾಗಿ ಮೈ ರೋಮಾಂಚನ ಆಗುತ್ತೆ, ಎದೆ ಜಲ್ ಅನ್ಸುತ್ತೆ ಆ ದೃಶ್ಯಗಳನ್ನು ನೋಡಿದಾಗ. ಸದ್ಯ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಮತ್ತೊಬ್ರು ಸಲೀಂ ಮತ್ತು ಫಯಾಜ್ ಇನ್ನೂ ಕೂಡ 2 ಚಾಲಕನ ಜೊತೆಯಲ್ಲಿ ಇದ್ರು ಆ ಟೆಂಪೋದಲ್ಲಿ ಅಂತ. ಹಾಗಾಗಿ ಆ 2 ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ 3ರನ್ನ ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಒನ್ ವೇನ 2 ಕಡೆ ವಾಹನಗಳು ಬರ್ತಾ ಇತ್ತು, ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೇಗ ಟರ್ನ್ ತಗೊಂಡ್ರು. ಈ ರೀತಿಯೂ ಕಾಣಿಸ್ತಾ ಇಲ್ಲ. ಅಲ್ಲಿ ಆರಾಮಾಗಿ ಹೋಗ್ತಾ ಇದ್ದಂಥ ವಾಹನ ಇದ್ದಕ್ಕಿದ್ದಂತೆ ಟರ್ನ್ ಆಗುವಂಥ ದೃಶ್ಯಗಳು ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಏನು ಸಮಸ್ಯೆ ಆಯಿತು ಅನ್ನೋದು ಕೂಡ ಪ್ರಶ್ನೆ. ಬ್ರೇಕ್ ಫೇಲ್ಯೂರ್ ಆಗಿತ್ತಾ? ಚಾಲಕನ ನಿಯಂತ್ರಣಕ್ಕೆ ಬರಲಿಲ್ವಾ ವಾಹನ? ಆ ಕಾರಣಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಟರ್ನ್ ತಗೊಂಡು ಆ ಡಿವೈಡರ್ಗೆ ಡಿಕ್ಕಿ ಹೊಡೆದ್ರ ಚಾಲಕ? ಇದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಈ ಅಪಘಾತದ ದೃಶ್ಯಗಳನ್ನು ನೋಡಿದಾಗ. ಬಟ್ ಎನಿವೇ 3 ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆದಷ್ಟು ಬೇಗ ಅವರು ಚೇತರಿಸಿಕೊಳ್ಳಿ ಅನ್ನೋದಷ್ಟೇ. ದೃಶ್ಯ ನೋಡಿದಾಗ ಸಹಜವಾಗಿ ವಾಹನ ಚಲಾಯಿಸೋರು ಸ್ವಲ್ಪ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಬೇಕು. ಇಲ್ಲಾಂದರೆ ಇಂಥ ಅಪಘಾತಗಳಿಗೆ ಸಾಕ್ಷಿಯಾಗುತ್ತೆ ವಾಹನಗಳು. ನೋಡಿ ಫೋರ್ಸ್ ಹೇಗಿದೆ ನೋಡಿ, ಹೊಡೆದಿರೋ ಫೋರ್ಸ್. 2 ತುಂಡಾಗಿ ಬಿದ್ದಿರೋದು ಟೆಂಪೋ. ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಜ್ಞಾನ ಭಾರತಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ದಲ್ಲಿ ಇರುವಂಥ ನೈಸ್ ರೋಡ್ ಮೇಲೆ
ರಾಮಚಂದ್ರ ಬ್ರಿಡ್ಜ್ ಹತ್ತಿರ ಒಂದು ಬ್ಯಾಡ್ರಳ್ಳಿ ಕಡೆಯಿಂದ ಕೆಂಗೇರಿ ಕಡೆ ಹೋಗುವಂಥ ಟಿಂಪು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಂದ್ಬಿಟ್ಟು ಅಲ್ಲಿ ರಾಮಚಂದ್ರ ಬ್ರಿಡ್ಜಿಗೆ ಡಿಕ್ಕಿ ಹೊಡೆದು ಅದ್ರದ್ದು ಮುಂದಿನ ಫ್ರಂಟ್ ಬಾಡಿ ಅಂದರೆ ಏನು ಚೆಸ್ಸಿ ಅಂತ ಹೇಳ್ತೀವಲ್ಲ ಅದು ಕೆಳಗಡೆ ಬಿದ್ದು ಬಾಡಿ ಮೇಲೆ ಇದೆ. ಇದರಲ್ಲಿ ಡ್ರೈವರಿಗೆ ಸ್ವಲ್ಪ ಪೆಟ್ಟಾಗಿ ಅವನು ಅನ್ಕಾನ್ಷಿಯಸ್ ಇದ್ದಾನೆ. ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದೆ. ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಜ್ಞಾನ ಭಾರತಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸದಲ್ಲಿ ಇರುವಂಥ ನೈಸ್ ರೋಡ್ ಮೇಲೆ ರಾಮಚಂದ್ರ ಬ್ರಿಡ್ಜ್ ಹತ್ತಿರ ಒಂದು ಬ್ಯಾಡ್ರಳ್ಳಿ ಕಡೆಯಿಂದ ಕೆಂಗೇರಿ ಕಡೆ ಹೋಗುವಂಥ ಟಿಂಪು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಂದ್ಬಿಟ್ಟು ಅಲ್ಲಿ